ಯಾವುದು? ಮೈಲಾರಿ, ಇದು ಅರಿದ್ರ ಕಲ್ಪ ಅಂತ. ಅರಿದ್ರ ಅಂದ್ರೆ ಅರಿಶಿಣ ಅಂತ ಕೇಳಿದ್ಯಾ? ಅಷ್ಟು ಬೋಟು. ಅರಿಶಿಣದಲ್ಲಿ 9 ವಿಧಾನ ಇರುತ್ತಪ್ಪ. ಇದರಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಕರಿ ಅರಿಶಿಣ ಅಂತ ಬರುತ್ತೆ. ಅದು ಯಾರಿಗೂ ಸಿಗೋದು ಕಷ್ಟ. ಕರಿ ಅರಿಶಿಣ ಒಂದಿದ್ರೆ ಸಾಕು, ಸಕಲ ರೋಗಗಳನ್ನು ನಿವಾರಣೆ ಮಾಡತಕ್ಕಂಥ ಶಕ್ತಿ ಇರುತ್ತೆ. ಮರದ ಅರಿಶಿಣ ಅಂತ ಇರುತ್ತೆ, ಬೋಟ್ ಅರಿಶಿಣ. ಇದು ಬೋಟ್ ಅರಿಶಿಣ ಎಷ್ಟು ಕೆಲಸ ಮಾಡುತ್ತೆ ಅಂದ್ರೆ ಮೈಲಾರಿ, ವಿರೇಚಕ ವಸ್ತು, ಸರ್ವ ವ್ಯಾಧಿಗಳನ್ನು ಹರಣ ಮಾಡತಕ್ಕಂಥ ಶಕ್ತಿ ಇದಕ್ಕೆ ಗೊತ್ತಿದೆ. ನೋಡಿ, ಇದರಲ್ಲಿ ಆಂಟಿ ವೈರಸ್, ಆಂಟಿ ಫಂಗಲ್ಸ್, ಆಂಟಿ ಬ್ಯಾಕ್ಟೀರಿಯಲ್ಸ್ ಅಂದ್ರೆ ಬ್ಯಾಕ್ಟೀರಿಯಾಗಳನ್ನು, ಅಂದ್ರೆ ಉತ್ಕೃಷ್ಟ ಅಂದ್ರೆ ತೊಂದರೆ ಕೊಡುವಂತಹ, ರೋಗಗಳನ್ನು ಉಂಟು ಮಾಡುವಂತಹ ಏನಪ್ಪಾ ಬ್ಯಾಕ್ಟೀರಿಯಾಗಳನ್ನು ನಾಶಗೊಳಿಸುವಂತಹ ಶಕ್ತಿ ಇದರಲ್ಲಿ ಇರುತ್ತೆ. ಅದಕ್ಕೆ ಪ್ರತಿಯೊಂದು ಔಷಧಿಗಳಿಗೂ ಕೂಡ ಅರಿಶಿಣ ಪುಡಿಯನ್ನು ಹಾಕಿದ್ದೆ ಆದರೆ ಅದು ವರ್ಷ ಅದರ ಔಷಧಿಯ ಗುಣತತ್ವ ಜಾಸ್ತಿ ಆಗುತ್ತೆ, ಆಯುಷ್ ವೃದ್ಧಿ ಆಗುತ್ತೆ ಅಂತ. ಅರಿಶಿಣ ಪುಡವನ್ನು ನಾವು ಔಷಧಿ ಮಾಡ್ತೀವಲ್ಲ, ಅರಿಶಿಣ ಪುಡಿ, ಜೇನುತುಪ್ಪ ಮತ್ತು ತುಪ್ಪವನ್ನು ಸರ್ವಿದ್ದೆ ಆದರೆ, ಇವಾಗ ಸಾಮಾನ್ಯವಾಗಿ ಔಷಧಿ ಒಂದು 6 ತಿಂಗಳು ಇರುತ್ತೆ ಅಂತ ತಿಳ್ಕೊ, ಕೆಟ್ಟೋಗ್ಬಿಡುತ್ತೆ. ತುಪ್ಪ ಮತ್ತು ಜೇನುತುಪ್ಪ ಅರಿಶಿಣ ಪುಡಿ ಹಾಕಿ ಅದರದೇ ಅಂತಕ್ಕ ಭಾವನೆಯನ್ನು ಕೊಟ್ಟು ನಾವು ಮಾಡಿದ್ದೆ ಆದರೆ 6 ತಿಂಗಳು ಬರ್ತಕ್ಕಂಥದ್ದು 1 ವರ್ಷವರೆಗೂ ಕೆಡುವುದಿಲ್ಲ. ಅಂತಹ ಗುಣತತ್ವ ಇರತಕ್ಕಂತಹ ಈ ಒಂದು ಔಷಧಿ ಏನಪ್ಪ, ಈ ಅರಿಶಿಣ ಪುಡಿಯೊಂದಿದ್ದರೆ ಸಾಕು, ಇದರಲ್ಲಿ ಭಸ್ಮ ಮಾಡುವ ವಿಧಾನ ಇದೆ. ಆ ಪೌಡರ್ ಅನ್ನ ಭಾವನೆಗಳು ಕೊಡುವಂಥದ್ದಿದೆ. 9 ತರಹದ ಸೌಂದಿಕ ವಲ್ಕಲಗಳು ಅಂತ ಬರುತ್ತೆ ಹಿಂದೆ ನಮ್ಮ ಸಂಸ್ಕೃತದಲ್ಲಿ. ಆ ಸೌಂದಿಕ ವಲ್ಕಗಳ ಪುಷ್ಪಗಳನ್ನು ತಂದು ಏನಪ್ಪ, ಅರ್ಶಿಣ ಪುಡಿಯಲ್ಲಿ ನಾವು ಅದು ಪುಷ್ಪಗಳನ್ನು ತಂದು ಅದರ ರಸ ತೆಗೆದು ಅರ್ಶಿಣ ಪುಡಿಗೆ ಬೆರೆಸಿ ಬೆಳಿಗ್ಗೆ ಬಿಸಿಲಿಗಿಡೋದು, ರಾತ್ರಿಗೆ ಮೆಳಗ ಮೇಲೆ ಇಡೋದು ಹಿಮಕ್ಕೆ. ಆ ಥರವಾಗಿ 21 ದಿವಸಗಳ ಕಾಲ ಅದಕ್ಕೆ ಭಾವನೆಗಳನ್ನು ಕೊಟ್ಟು, ಬಿಸಿಲು ಮತ್ತು ಶೈತ್ಯಾಂಶಗಳ ಭಾವನೆಗಳನ್ನು ಕೊಟ್ಟು, ಆ ಪೌಡರನ್ನು ನಾವು ಜೇನುತುಪ್ಪದಲ್ಲಿ ಮತ್ತು ತುಪ್ಪದಲ್ಲಿ 2 ಕರ್ಷ ಪ್ರಮಾಣ ಊಟಕ್ಕಿಂತ ಮುಂಚೆ ಏನಪ್ಪ ತೆಗೆದುಕೊಂಡು ಹೋಗಿದ್ದೆ ಆದರೆ ಸರ್ವ ರೋಗಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ಇದೆ. ಈಗ ಮೂಳೆಯಲ್ಲಿ ಸ್ಟ್ರೆಂತ್ ಇರುವುದಿಲ್ಲ, ಅಂಥದ್ದು ಕೂಡ ಬಲ್ಲಡ್ಯವಾಗಿರುತ್ತೆ. ಶರೀರದಲ್ಲಿ ಜೀರ್ಣಕ್ರಿಯೆ ನಡೆಯುವುದಿಲ್ಲ, ಅದು ಕೂಡ ಬಹಳ ಭದ್ರವಾಗುತ್ತೆ. ಶರೀರದಲ್ಲಿರ್ತಕ್ಕಂತಹ ಚರ್ಮ ವ್ಯಾಧಿಗಳು ಕೆಲಸ ಮಾಡುತ್ತೆ. ಅಂಗಾಂಗ ವ್ಯೂಹ ಮುಂಡೆಗಳು, ಸ್ನಾಯುಕೋಶಗಳ ಪದವಿಗಳು, ಇಂದ್ರಿಯಗಳ ಪಟುತ್ವಗಳು ಇವೆಲ್ಲವೂ ಕೂಡ ಶುದ್ಧಿಯಾಗಿ ಒಳ್ಳೆ ಒಳಿತನ್ನು ಕೊಡುತ್ತೆ. ಇಂತಹ ಔಷಧಿಗಳು ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಈಗಿನ ಆರ್ಗನ್ಸ್, ಜೀವಕೋಶಗಳು ಕಲುಷಿತಗೊಂಡಿದೆ. ಹಾಗಾಗಿ ಇದು ಬಹಳ ಉತ್ಕೃಷ್ಟವಾದಂತಹ ಕೆಲಸ ಮಾಡುತ್ತೆ, ದೇಹಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ. ಎಲ್ಲರಿಗೂ ಒಳಿತಾಗಲಿ.